ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆತ್ಮೀಯ ಸಹೃದಯ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, ಹೊಸ ಕ್ಯಾಲೆಂಡರ್ ಬಂದಿದೆ. 2025 ಜನವರಿ 2025 ಮಾಸ ಭವಿಷ್ಯವನ್ನು ನೋಡುವಂತಹ ಸಂದರ್ಭ. ಅದಕ್ಕೂ ಮೊದಲು ಪ್ರತಿ ತಿಂಗಳು ನಾವೇನು ಟಾರ್ಗೆಟ್ ಮಾಡಬೇಕು ಅಥವಾ ನಮ್ಮ ರೆವಿನ್ಯೂ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಮಾಸ ಭವಿಷ್ಯ ಏನು ಬರೋದಿಲ್ಲ. ಮಧ್ಯದಲ್ಲಿ 1 or 2 ಮಂತ್ ಗ್ಯಾಪ್ ಆಗಿದೆ ಕೆಲವೊಂದಷ್ಟು ರಾಶಿಗಳಿಗೆ. ಕುಂಭರಾಶಿಗೆ ಡಿಸೆಂಬರ್ ಮಂತ್ ಗ್ಯಾಪ್ ಆಗಿದೆ. ಕಾರಣ, ಬೆಂಗಳೂರಿನ ಮಾದಾವರದಲ್ಲಿ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಎನ್ನುವಂತಹ ನಾಮಾಂಕಿತದೊಂದಿಗೆ, ಅಂದರೆ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಎನ್ನುವಂತಹ ಹೆಸರಿನೊಂದಿಗೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡುವಂತಹ ಮಹತ್ತರವಾಗಿರ್ತಕ್ಕಂತಹ ಕಾರ್ಯವನ್ನ ಹಮ್ಮಿಕೊಂಡಿದ್ದೇವೆ ಸ್ನೇಹಿತರೆ. ಇದು ಲೋಕ ಕಲ್ಯಾಣಾರ್ಥವಾಗಿ. ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ಯಾರಾದರೂ ಆಸ್ತಿಕ ಭಕ್ತ ಮಹಾಶಯರು, ಶಕ್ತಿ ಇರತಕ್ಕಂಥವ್ರು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಕೈಲಾದಂತಹ ಧನ ಸಹಾಯ ಅಥವಾ ವಸ್ತುವಿನ ಸಹಾಯ ದಾನದ ರೂಪದಲ್ಲಿ, ದೇವರಿಗೆ ದಾನದ ರೂಪದಲ್ಲಿ ನೀವು ಮಾಡಬಹುದು. ಉದಾಹರಣೆಗೆ ಕಬ್ಬಣ, ಸಿಮೆಂಟು, ಜಲ್ಲಿ, ಮರಳು, ಈ ರೀತಿಯಾಗಿರ್ತಕ್ಕಂತಹ ವಸ್ತುಗಳು. ಯಾಕೆ ಹೇಳಿದೆ ಅಂತಂದ್ರೆ, ಕುಂಭರಾಶಿ ನೋಡಿ, ಕುಂಭರಾಶಿಗೆ ಶನಿ ಪರಮಾತ್ಮ ಅಧಿಪತಿ, ಅವನಿಗೆ ಕಬ್ಬಿಣದ ದಾನ ಸರ್ವಶ್ರೇಷ್ಠ. ಹಾಗಾಗಿ ನಿಮಗೆ ಈಗ 7.5 ಬೇರೆ ನಡೀತಾ ಇದೆ. ಆದ್ರಿಂದಾಗಿ ಏನಾದರೂ ಒಂದಷ್ಟು ಕಬ್ಬಿಣದ ದಾನ ಮಾಡುವಂತಹ ಶಕ್ತಿ ಇದ್ರೆ, ಅಥವಾ ಶನಿ ಪರಮಾತ್ಮನಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಶಕ್ತಿ ಇದ್ರೆ, ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರದಲ್ಲಿ ಗಣೇಶ ದೇವರು, ಶನೈಶ್ವರ ದೇವರು ಹಾಗೂ ಆಂಜನೇಯ ದೇವರ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. ಹಾಗಾಗಿ ಶನಿ ಪರಮಾತ್ಮನ ಹೆಸರಿನಲ್ಲಿ ತಾವು ಯಾರಾದರೂ ದಾನ ಧರ್ಮಾದಿಗಳನ್ನ ಮಾಡುವಂಥದ್ದಿದ್ರೆ ಮಾಡಬಹುದು. ಆ್ಯಂಡ್ ಇದು ಮನಿ ಮೇಕಿಂಗ್ ಕೆಲಸ ಅಲ್ಲ, ಇದು ಹಣ ಮಾಡುವಂತಹ ಒಂದು ಕಾರ್ಯ ಅಲ್ಲ. ಇದು ಸಂಪೂರ್ಣವಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂಥದ್ದು. ಯಾವುದೇ ರೀತಿಯಾದಂತಹ ಒತ್ತಾಯ ಇಲ್ಲ. ಸ್ವ ಇಚ್ಛೆಯಿಂದ ಶಕ್ತಿ ಇದ್ದವರು, ಆಸ್ತಿಕರು, ತಮಗೆ ಭಗವಂತ ಅನುಗ್ರಹವನ್ನು ಮಾಡಿದ್ದಾನೆ, ಅನುಕೂಲವನ್ನು ಮಾಡಿದ್ದಾನೆ ಅಂತಾದರೆ ತಾವು ದಾನ ಧರ್ಮಾದಿಗಳನ್ನ ಈ ದೇವಸ್ಥಾನಕ್ಕೆ ಮಾಡಬಹುದು. ಆ್ಯಂಡ್ ಉದ್ದೇಶ ಏನು ಅಂತ ಕೇಳಿದ್ರೆ, ನೀವು ಪ್ರತಿ ತಿಂಗಳು ಕೇಳ್ತಾ ಇದ್ರಿ, ಗುರುಗಳೇ ಪ್ರೀ ಭವಿಷ್ಯ ಹೇಳಲ್ವಾ ಅನ್ನುವಂಥದ್ದು. ಈ ದೇವಸ್ಥಾನ ಓಪನ್ ಆದಮೇಲೆ 1 or 2 ಮಂತ್ ಹಿಡಿಬಹುದು. ಉತ್ತರಾಯಣ ಪುಣ್ಯ ಕಾಲಕ್ಕೆ ಓಪನ್ ಆಗತ್ತೆ ಅಂತ ಅನ್ಕೊಂಡಿದ್ದೇವೆ. ಓಪನ್ ಆದಮೇಲೆ ಫ್ರೀಯಾಗಿ ಹೇಳೋಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟು ನೀವು ಅಪೇಕ್ಷೆ ಪಟ್ಟಂತಹ ಬೆಲೆ, ಅಂದರೆ ನಿಗದಿತವಾದಂತಹ ದಕ್ಷಿಣೆ ಇಲ್ಲದೇನೆ ನಿಮ್ಮ ಶಕ್ತಿಯಾನುಸಾರ ಕೊಡುವಂತಹ ಒಂದು ದಕ್ಷಿಣೆಗೆ ಭವಿಷ್ಯವನ್ನು ಹೇಳುವಂತಹ ಪ್ರಯತ್ನವನ್ನ ಆ ದೇವಾಲಯದಲ್ಲಿ ನಾವು ಮಾಡಬಹುದು ಅನ್ನುವಂತಹ ಭರವಸೆಯೊಂದಿಗೆ ಸ್ನೇಹಿತರೆ, ಈಗ ಜನವರಿ 2025 ಕುಂಭರಾಶಿಯ ಗ್ರಹ ಸ್ಥಿತಿಗಳನ್ನು ನೋಡ್ತಾ ಹೋಗೋಣ. ಜನವರಿ 2025 ಅಂದರೆ ಧನುರ್ಮಾಸದಿಂದ ಮಕರ ಮಾಸ. ಅಂದರೆ ಧನುರ್ಮಾಸ ಸಂಕ್ರಾಂತಿಗೆ ಮುಗಿಯುತ್ತೆ, ನಂತರದಲ್ಲಿ ಮಕರ ಮಾಸ ಪ್ರಾರಂಭವಾಗುತ್ತೆ. ಪ್ರತಿ ತಿಂಗಳು ಸರ್ವೇ ಸಾಮಾನ್ಯ 20ನೇ ತಾರೀಕು ಆಸ್ಪಾಸಲ್ಲಿ, ನೆಕ್ಸ್ಟ್ ಮಂತ್ 19ನೇ ತಾರೀಕುವರೆಗೂ ಕೂಡ ಈ ಒಂದು ಮಾಸ ಅಂತಿರುತ್ತೆ, ಆಸ್ ಪರ್ ನಮ್ಮ ಸನಾತನ ಧರ್ಮ ಪಂಚಾಂಗದ ಪ್ರಕಾರವಾಗಿ. ಇನ್ನು ಸ್ನೇಹಿತರೆ, ಇದು ಮಾಸ ಭವಿಷ್ಯ. ನೀವು ಪ್ರತಿ ವಾರ ನನ್ನ ಭವಿಷ್ಯವನ್ನು ಅಥವಾ ನಾನು ಹೇಳುವಂತಹ ಪ್ರಿಡಿಕ್ಷನ್ನ ನೋಡಬೇಕು ಅಂತಾದರೆ, ರಾಷ್ಟ್ರೀಯ ವಾಹಿನಿಯಾಗಿರ್ತಕ್ಕಂತಹ ಜಿ ಕನ್ನಡ ನ್ಯೂಸ್ನಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಜ್ಯೋತಿಷ್ಯ ಫಲ ಅನ್ನುವಂತಹ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿ ಜ್ಯೋತಿಷ್ಯ ಪ್ರಿಡಿಕ್ಷನ್ ಅನ್ನು ಮಾಡಕ್ಕೆ ಬರ್ತೇನೆ. ತಾವು ವಾರ ಭವಿಷ್ಯಕ್ಕೋಸ್ಕರವಾಗಿ ಅಲ್ಲಿ ಕೂಡ ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು ಸ್ನೇಹಿತರೆ. ಮತ್ತು ಈಗಾಗಲೇ ಹಲವು ವಿಡಿಯೋಗಳು ಅಪ್ಲೋಡ್ ಆಗಿರ್ತಕ್ಕಂಥದ್ರಿಂದ ಯಾರ್ಯಾರು ದೇವಾಲಯಕ್ಕೆ ದಾನ ಧರ್ಮಾದಿಗಳನ್ನ ಮಾಡಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ನಿಮಗೆ ನೀವು ಕೇವಲ ಹಣವನ್ನು ಕಳಿಸಿರ್ತೀರಿ, ಅದು ನನಗೆ ಯಾರು ಅಂತ ಗೊತ್ತಾಗೋದಿಲ್ಲ. ಬಿಕಾಸ್ ಗೂಗಲ್ ಪೇ, ಫೋನ್ ಪೇನಲ್ಲಿ ಯಾವುದೇ ರೀತಿಯಾದಂತಹ ನಿಮ್ಮ ಹಣ ಬಂದರೂ ಕೂಡ ನಿಮ್ಮ ಹೆಸರು ಬರುತ್ತೆ ಅಷ್ಟೇ ಹೊರತು ಕೂಡ ನಿಮ್ಮ ನಂಬರ್ ಬರೋದಿಲ್ಲ. ಆ ಥರ ಯಾರಾದರೂ ಹಣ ಕಳಿಸಿದವರಿದ್ದರೆ, ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವಾಟ್ಸಪ್ ಮುಖಾಂತರ ನನ್ನನ್ನು ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಕೆಳಗಡೆ ನನ್ನ ನಂಬರ್ ಇರುತ್ತೆ ಸ್ನೇಹಿತರೆ. ಈಗ ಕುಂಭರಾಶಿಗೆ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ ಹಾಗೂ ಪೂರ್ವಭದ್ರ ನಕ್ಷತ್ರ ಬರುತ್ತೆ. ಕುಂಭರಾಶಿ ಅಧಿಪತಿಯಾಗಿರತಕ್ಕಂಥವನು ಶನಿ ಪರಮಾತ್ಮ. ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ, ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡದೆ. ಶನಿ ಪರಮಾತ್ಮ ನಿಮ್ಮದೇ ಆಗಿರ್ತಕ್ಕಂತಹ ಕುಂಭರಾಶಿಯಲ್ಲಿದ್ದಾರೆ. ಅವರಿಗೆ ಕುಂಭರಾಶಿ ಮೂಲ ತ್ರಿಕೋಣಬಹುದು. ಶುಕ್ರ 1ನೇ ಮನೆಯಿಂದ, ಅಂದ್ರೆ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶವಾಗುತ್ತೆ 28ನೇ ತಾರೀಕು, ಅಂದ್ರೆ ಈ ತಿಂಗಳ ಕೊನೆಯ ಹಂತದಲ್ಲಿ. ನೋಡಿ, ಅದು ವಿಶೇಷವಾಗಿ ಸಮಗುರುವಾಗಿರ್ತಕ್ಕಂತಹ, ಸಮಬಲನಾಗಿರ್ತಕ್ಕಂತಹ ಗುರುವಿನ ಮನೆಗೆ ಶುಕ್ರನ ಪ್ರವೇಶವಾಗುತ್ತೆ. ಶನಿಯ ಮನೆಯಿಂದ ಗುರುವಿನ ಮನೆಗೆ ಪ್ರವೇಶವಾಗುತ್ತೆ. ಆ್ಯಂಡ್ ಶುಕ್ರನಿಗೆ ಮೀನರಾಶಿ ಅನ್ನುವಂಥದ್ದು ಉಚ್ಚ ಸ್ಥಾನವೂ ಕೂಡ ಹೌದು. ಹಾಗಾಗಿ ಬಹಳ ಉತ್ತಮವಾದಂತಹ ಫಲವನ್ನು ಅಪೇಕ್ಷೆ ಪಡ್ತೀರಿ. ಅಂಡ್ 2ನೇ ಮನೆ ಧನಸ್ಥಾನವೂ ಕೂಡ ಹೌದು. ಆ್ಯಂಡ್ ರಾಹು ದ್ವಿತೀಯದಲ್ಲಿ, ಅಂದರೆ ಶುಕ್ರನ ಜೊತೆಗೆ ರಾಹು ಕೂಡ ಅಲ್ಲೇ ಇರ್ತಾರೆ. ಸೊ ಹಾಗಾಗಿ ಶುಕ್ರ ಮತ್ತು ರಾಹುವಿನ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಗುರು ಸುಖ ಸ್ಥಾನದಲ್ಲಿ, ಅಂದರೆ ವೃಷಭ ರಾಶಿಯಲ್ಲಿರ್ತಾರೆ ಗುರು.
ಅಂದರೆ ಕುಂಭರಾಶಿಗೆ 4ನೇ ಮನೆ ಸುಖಸ್ಥಾನದಲ್ಲಿ ತನ್ನ ಶತ್ರುವಾಗಿರ್ತಕ್ಕಂತಹ ಶುಕ್ರನ ಮನೆಗೆ ಪ್ರವೇಶವಾಗುತ್ತೆ. ಇದು ಬಹಳ ಯೋಚನೆ ಮಾಡುವಂತಹ ಒಂದು ಸ್ಥಾನ. ಆ್ಯಂಡ್ ಅದರ ನಂತರದಲ್ಲಿ ಕುಜನ ಸ್ಥಾನವನ್ನು ನೋಡ್ತಾ ಹೋದರೆ ಕುಜ ವಕ್ರಿ ಆಗ್ತಾರೆ 21ನೇ ತಾರೀಕು, ಅಂದರೆ 6ನೇ ಮನೆಯಿಂದ 5ನೇ ಮನೆಗೆ. ಅದು ವಿಶೇಷವಾಗಿ ನೀಚ ಸ್ಥಾನ ಕೂಡ ಹೌದು. ಕರ್ಕಾಟಕ ರಾಶಿ ಅಂದರೆ ಕುಜನಿಗೆ ಅದು ನೀಚ ಸ್ಥಾನ. ಒಂದೇನು ಅಂತ ಕೇಳಿದ್ರೆ ಅಲ್ಲಿ ಮಿತ್ರನಾದಂತಹ ನೋಡಿ, ಮಿತ್ರನ ಮನೆಯಿಂದ ನೀಚ ಸ್ಥಾನಕ್ಕೆ ಅಂದರೆ ಸೂರ್ಯನ ಮನೆಯಿಂದ ಅಲ್ಲಿ ಚಂದ್ರನ ಮನೆಗೆ ಹೋಗ್ತಾರೆ. ಕುಜನಿಗೆ ಇಲ್ಲಿ ರವಿ ಮಿತ್ರ ಅಂದರೆ ಸಿಂಹರಾಶಿಯಿಂದ ಕರ್ಕಾಟಕ ರಾಶಿಗೆ ವಕ್ರಿಯಾಗಿ ಹೋಗ್ತಾ ಇರ್ತಕ್ಕಂಥದ್ರಿಂದ ಸೂರ್ಯನ ಮನೆಯಿಂದಾಗಿ ಇಲ್ಲಿ ಚಂದ್ರನ ಮನೆಗೆ ಹೋಗ್ತಾರೆ. ಈ ಸ್ಥಾನವು ಕೂಡ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾದಂತಹ ವಿಚಾರವಾಗುತ್ತೆ. ಆ್ಯಂಡ್ ಕೇತು ಅಷ್ಟಮದಲ್ಲಿ ಮತ್ತು ರವಿ ಬುಧರು 11ನೇ ಮನೆಯಿಂದ 12ನೇ ಮನೆಗೆ ಅಂದರೆ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಆ ಸೂರ್ಯಗ್ರಹ ನೋಡಿ ಮಕರ ರಾಶಿಗೆ 14ನೇ ತಾರೀಕು ಮಕರ ಸಂಕ್ರಾಂತಿಯ ದಿವಸ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಧನುಸ್ಸು ರಾಶಿಯಿಂದ ಮಕರ ರಾಶಿಯ ಪ್ರವೇಶವನ್ನು ಮಾಡ್ತಾರೆ. ಆ್ಯಂಡ್ ಬುಧ ಜನವರಿ 4ನೇ ತಾರೀಕು ಧನುಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ನಂತರದಲ್ಲಿ 24ನೇ ತಾರೀಕು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಅಂದರೆ 11ನೇ ಮನೆಯಿಂದ 12ನೇ ಮನೆ ಆಗುತ್ತೆ. ರವಿಗೆ ಮಿತ್ರನಾಗಿರ್ತಕ್ಕಂಥವನು ಪ್ರಾರಂಭದಲ್ಲಿ ಮಿತ್ರನಾಗಿರ್ತಕ್ಕಂಥವ್ನು ನಂತರ ಶತ್ರುವಿನ ಮನೆಗೆ ಅಂದರೆ ಶನಿಯ ಮನೆಗೆ ಹೋಗ್ತಾರೆ. ಮಿತ್ರನಾದಂತಹ ಗುರುವಿನ ಮನೆಯಿಂದ ಶತ್ರುವಾಗಿರ್ತಕ್ಕಂತಹ ಶನಿ ಮನೆಗೆ ಹೋಗ್ತಾರೆ. ಬುಧ ತನ್ನ ಸಮಬಲನಾಗಿರ್ತಕ್ಕಂತಹ ಶನಿಯ ಮನೆಗೆ ಪ್ರವೇಶವನ್ನು ಮಾಡ್ತಾರೆ. ಇದು ಒಟ್ಟಾರೆಯಾಗಿ ಗ್ರಹಸ್ಥಿತಿಗಳು, ತುಂಬ ಉತ್ತಮವಾದಂತಹ ಗ್ರಹಸ್ಥಿತಿಗಳ ಆಧಾರ ಅಂತ ಹೇಳಬಹುದು. ಯಾಕೆ ಅಂತ ಕೇಳಿದರೆ ನೋಡಿ, ಗೋಚಾರ ಬಲವನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಕುಂಭರಾಶಿ ಶನಿ ಪರಮಾತ್ಮ ಆಯುಷ್ಯಕಾರಕನಾಗಿದ್ದಾನೆ, ಕರ್ಮಕಾರಕನಾಗಿದ್ದಾನೆ. ಶನಿಯಿಂದ ಏನಾದರೂ ಕುಂಭರಾಶಿಯವರು ತೊಂದರೆ ಆಗತ್ತಾ ಅಂತ ಕೇಳಿದ್ರೆ ಇಲ್ಲ. ನಿಮ್ಮದೇ ಆಗಿರ್ತಕ್ಕಂತಹ ನಿಮ್ಮ ರಾಶಿಯ ಅಧಿಪತಿ ಆಗಿರ್ತಕ್ಕಂತಹ ಮೂಲ ತ್ರಿಕೋಣವಾಗಿರ್ತಕ್ಕಂತಹ ಅದು ರಾಶಿ ಶನಿ ಪರಮಾತ್ಮನಿಗೆ. ಹಾಗಾಗಿ ಆಯುಷ್ಯಕಾರಕನಾಗಿರ್ತಕ್ಕಂತಹ ಶನಿ ಕುಂಭರಾಶಿಯವರಿಗೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತಾನೆ ಮತ್ತು ಕರ್ಮಾಧಿಪತಿ ಅಂತ ಹೇಳ್ತೇವೆ, ಅಂದರೆ ಮಾಡುವಂತಹ ಕೆಲಸಕ್ಕೆ ಒಡೆಯನಾಗಿರ್ತಕ್ಕಂತಹ ಶನಿ ಪರಮಾತ್ಮ ಕುಂಭರಾಶಿಯವರಿಗೆ ಜನ್ಮಸ್ಥ ಇದ್ದಂತಹ ಸಂದರ್ಭದಲ್ಲಿ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಕೊಂಚ ಮಟ್ಟಿಗೆ ನಿರಾಳತೆಯನ್ನು ಕೊಡ್ತಾ ಹೋಗ್ತಾನೆ. ಮ್ಯಾಕ್ಸಿಮಮ್ ಒಂದು 80 to 90% ನಿರಾಳತೆಯನ್ನು ಕೊಡ್ತಾ ಹೋಗ್ತಾನೆ. ಹಾಗಾಗಿ ಯೋಚನೆಯನ್ನು ಮಾಡುವಂತಹ ಪ್ರಮೇಯ ಇಲ್ಲ ಶನಿಯ ವಿಷಯದಲ್ಲಿ. ಆ್ಯಂಡ್ ಶುಕ್ರನ ವಿಚಾರಕ್ಕೆ ಬಂದರೆ ನೋಡಿ, ಶುಕ್ರನಿಗೆ ಗೋಚಾರದಲ್ಲಿ 1ನೇ ಮನೆಯೂ ಶ್ರೇಷ್ಠ, 2ನೇ ಮನೆಯೂ ಶ್ರೇಷ್ಠ ಅಥವಾ ಶುಭ ಫಲ ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ಉಚ್ಚಸ್ಥಾನವೂ ಆಗಿದೆ. ಆದ್ದರಿಂದಾಗಿ ಯೋಚನೆಯನ್ನು ಮಾಡುವಂಥದ್ದೇ ಬೇಡ. ಶುಕ್ರನಿಗೆ ಉಚ್ಚಸ್ಥಾನ ಅಂದರೆ ಮೀನರಾಶಿ ಉಚ್ಚಸ್ಥಾನವಾಗತ್ತೆ. ಹಾಗಾಗಿ ಉಚ್ಚ ಶುಕ್ರನಾಗಿರೋದ್ರಿಂದ ಯಥೇಚ್ಛವಾಗಿ ಹಣ ಬರುತ್ತೆ ಕುಂಭರಾಶಿಯವರಿಗೆ. ನೀವು ಮಾಡುವಂತಹ ಉದ್ಯೋಗ ವ್ಯಾಪಾರದಲ್ಲಿ ಪ್ರಮೋಷನ್ನು ಇನ್ಕ್ರಿಮೆಂಟು ಸಿಗತ್ತೆ. ಯಾಕೆಂದರೆ ಉಚ್ಚ ಶುಕ್ರ ಒಂದು ಉಚ್ಚನಾಗಿರ್ತಾನೆ ಆ ಮೀನರಾಶಿಯ ಮನೆಗೆ ಪ್ರವೇಶವಾದಂತಹ ಸಂದರ್ಭದಲ್ಲಿ. ಮತ್ತು ನೀವು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಶೇರ್ ಮಾರ್ಕೆಟು, ಇನ್ಶೂರೆನ್ಸ್ಗಳಲ್ಲಿ ಹಣವನ್ನು ಹೂಡಿಕೆಯನ್ನು ಮಾಡಿದ್ದಿದ್ರೆ, ಅಥವಾ ಕುಂಭರಾಶಿಯವರು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ಕಬ್ಬಿಣದ ವ್ಯಾಪಾರಗಳಲ್ಲಿ ತೊಡಗಿಸಿಕೊಂಡಿದ್ದರೆ ನಿಮಗೆ ಅತಿ ಹೆಚ್ಚು ಧನ ಲಾಭವಾಗ್ತಕ್ಕಂತಹ ಸಾಧ್ಯತೆಗಳು ಶುಕ್ರನಿಂದ ಉಂಟಾಗತ್ತೆ ಜನವರಿ 2025ರಲ್ಲಿ. ಹಾಗಾಗಿ ಯೋಚನೆಯನ್ನು ಮಾಡೋದೇ ಬೇಡ. ಎರಡೂ ಸ್ಥಾನವೂ ಶುಭವೇ ಆಗಿರ್ತಕ್ಕಂಥದ್ರಿಂದ ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಯಥೇಚ್ಛವಾದಂತಹ ಲಾಭ ಬರುವಂತಹ ತಿಂಗಳು. ಯೋಚನೆ ಮಾಡುವಂತಹ ಪ್ರಮೇಯವೇ ಇಲ್ಲ. ಇನ್ನು ರಾಹು ದ್ವಿತೀಯದಲ್ಲಿ ಆರೋಗ್ಯಕಾರಕನಾಗಿರ್ತಕ್ಕಂಥ ರಾಹುರ್ ಬಾಹುಬಲಂ ಅಂತ ಹೇಳ್ತಾರೆ. ದೈಹಿಕ ಫಿಟ್ನೆಸ್, ಆರೋಗ್ಯ ಅಂತಂದ್ರೆ ಸೂರ್ಯನ ಸ್ಥಾನ ಆಗತ್ತೆ. ದೈಹಿಕವಾದಂತಹ ಫಿಟ್ನೆಸ್ ಅನ್ನು ಕೊಡತಕ್ಕಂತಹ ರಾಹು ಧನಸ್ಥಾನದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಳ್ಳೆಯದು ಮತ್ತು ದೈಹಿಕವಾಗಿ ಬಹಳ ಫಿಟ್ ಆಗಿರ್ತೀರಿ ಮತ್ತು ನಿಮ್ಮ ದೈಹಿಕ ಸಾಮರ್ಥ್ಯದಿಂದಾಗಿ ಒಂದಷ್ಟು ಧನ ಸಂಪಾದನೆಯ ಯೋಗ ನಿಮಗೆ ಪ್ರಾಪ್ತವಾಗತ್ತೆ. ಗುರು 4ನೇ ಮನೆಯಲ್ಲಿ ಸುಖಸ್ಥಾನದಲ್ಲಿ ಗುರು ಶತ್ರುವಿನ ಮನೆ ಅನ್ನುವಂಥದ್ದೊಂದು ಬಿಟ್ಟರೆ, ಗೋಚಾರದಲ್ಲಿ ಬಲ ಇಲ್ಲ ಅನ್ನುವುದೊಂದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗುವುದಿಲ್ಲ. ಸುಖಸ್ಥಾನದಲ್ಲಿ ಗುರು. ಹಾಗಾಗಿ ಗುರುವಿನ ಸ್ಥಾನವನ್ನು ನೋಡಿಕೊಂಡಂತಹ ಸಂದರ್ಭದಲ್ಲಿ ನಿಮಗೆ ಗುರುಬಲದ ಕೊರತೆ ಕಾಣಬಹುದು. ಗುರುವಿನ ಅನುಗ್ರಹ ಮಾಡ್ಕೊಳ್ಳಿ. ಶತ್ರುಕಾಟ ಅನ್ನುವಂಥದ್ದಾಗಬಹುದು. ಯಾಕೆ ಅಂತಂದರೆ ಅದು ಗುರುವಿಗೆ ಶತ್ರುವಾಗಿರ್ತಕ್ಕಂತಹ ಶುಕ್ರನ ಮನೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಶತ್ರುವಿನಿಂದ ಅಥವಾ ಶತ್ರುಗಳಿಂದಾಗಿ ನಿಮಗೆ ಒಂದಷ್ಟು ಧನ ನಷ್ಟವಾಗ್ತಕ್ಕಂತಹ ಸಾಧ್ಯತೆಗಳು ಬರಬಹುದು. ಅದಕ್ಕೆ ಕೊನೆಯಲ್ಲಿ ಅಲ್ಟಿಮೇಟ್ ಪರಿಹಾರವನ್ನು ಹೇಳ್ತೇನೆ. ಇಂತಹ ಮಹಾಮಂತ್ರವನ್ನು ನಿಮಗೆ ಯಾರೂ ಸೂಚನೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದಷ್ಟು ಉತ್ತಮವಾದಂತಹ ಮಂತ್ರವನ್ನು ಹೇಳಿಕೊಡ್ತೇನೆ. ಕೊನೆಯವರೆಗೆ ವಿಡಿಯೋ ನೋಡಿ ದಯವಿಟ್ಟು. ಇನ್ನು ಕುಜ ನೋಡಿ ವಕ್ರಿ ಆಗಿದ್ದಾನೆ. 6ನೇ ಮನೆಯಿಂದ 5ನೇ ಮನೆಗೆ ರಿಟರ್ನ್ ಪ್ರವೇಶವನ್ನು ಮಾಡ್ತಾನೆ, ಅಂದರೆ ವಕ್ರಿ ಅನ್ನುವಂಥದ್ದಾಗಿ.
ರೆಟ್ರೋಗ್ರೇಡ್ ಅಂತ ಹೇಳ್ತೇವೆ. ಇಲ್ಲಿ ನೀಚ ಸ್ಥಾನವೂ ಹೌದು. ಹಾಗಾಗಿ ಭೂಮಿ ಸಂಬಂಧಿತವಾಗಿರ್ತಕ್ಕಂತಹ ವಿಷಯಗಳಲ್ಲಿ ಜಾಗ್ರತೆ ಬೇಕು. ಶತ್ರುಕಾಟ, ಶತ್ರುಗಳಿಂದ ತೊಂದರೆ ಅನ್ನುವಂಥದ್ದನ್ನ ಸೂಚನೆ ಮಾಡುತ್ತೆ. ಪ್ರಾರಂಭದಲ್ಲಿ ಧನ ಲಾಭ ಅಂತ ಹೇಳಿದ್ದೇನೆ, ಆದರೆ ಆ ಧನ ನಷ್ಟವಾಗೋದಕ್ಕೂ ಕೂಡ ಇಲ್ಲಿ ಕುಜ ಕಾರಣನಾಗ್ತಾ ಹೋಗ್ತಾನೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಧನ ನಷ್ಟವಾಗುವಂತಹ ಸಾಧ್ಯತೆಗಳು, ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಶತ್ರುಕಾಟ, ಅಥವಾ ನೀವು ನಂಬಿರ್ತಕ್ಕಂಥವ್ರು ಅಥವಾ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥವ್ರಿಂದಲೇ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳು, ಆಪಾದನೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಕುಜ ವಕ್ರಿಯಾದಂತಹ ಸಂದರ್ಭದಲ್ಲಿ. ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳಿರುತ್ತೆ. ಮಾನಸಿಕವಾಗಿ ಒಂದಷ್ಟು ವಿಚಲಿತರಾಗುವಂತಹ ಸಾಧ್ಯತೆಗಳು ಕೂಡ ಬರುತ್ತೆ. ಇದನ್ನು ಗಮನದಲ್ಲಿಟ್ಕೋಬೇಕು. ಅಲ್ಟಿಮೇಟ್ ಪರಿಹಾರವನ್ನು ಕೊನೆಯಲ್ಲಿ ಹೇಳ್ತೇನೆ. ಕೇತು ಅಷ್ಟಮದಲ್ಲಿ, 8ನೇ ಮನೆಯಲ್ಲಿ ಕೇತು. ನೋಡಿ, ಅಷ್ಟಮ ಸ್ಥಾನ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಇಲ್ಲಿ ಭೂತ ಪ್ರೇತಗಳ ದೋಷವೂ ಕಾಣಿಸಿಕೊಳ್ಳಬಹುದು, ಬಾಧೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದಾಗಿ ನೆಗೆಟಿವ್ ಎನರ್ಜಿಯ ಬಗ್ಗೆ ಕುಂಭರಾಶಿಯವರಿಗೆ ಗಮನ ಇರಬೇಕಾಗತ್ತೆ. ವಾಗ್ದೋಷ, ದೃಷ್ಟಿದೋಷ, ಅಥವಾ ಶತ್ರುಕಾಟ, ಅಥವಾ ವಾಮಾಚಾರ ಕೃತ್ರಿಮಗಳ ಬಲ ನಿಮ್ಮ ಮೇಲೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆದಷ್ಟು ದೃಷ್ಟಿ ತೆಗೆದುಕೊಳ್ಳಿ, ಜಾಗ್ರತೆಯಿಂದ ಇರಿ. ದೃಷ್ಟಿದೋಷ ಸಂಬಂಧಿತವಾದಂತಹ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಆ ವಿಷಯದಲ್ಲಿ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಸೂಕ್ತ. ಇನ್ನು ರವಿ ಬುಧಾದಿತ್ಯ ಯೋಗ ಏಕಾದಶಿ ಶುಭ ಸ್ಥಾನದಲ್ಲಿದ್ದಾಗ ಅತ್ಯಂತ ಹೆಚ್ಚು ಶುಭ ಫಲವನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಸಮಯ. 12ನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ನಿಮಗೆ ದೇವಿ ಅನುಗ್ರಹ ಬೇಕಾಗ್ತದೆ. ಇಲ್ಲದೆ ಹೋದರೆ ವ್ಯಯಸ್ಥಾನದಲ್ಲಿ ರವಿ ಬುಧ ಆದಂತಹ ಸಂದರ್ಭದಲ್ಲಿ ನಿಮಗೆ ಒಂದಷ್ಟು ತೊಂದರೆಯನ್ನು ನೀಡುವಂತಹ ಸಾಧ್ಯತೆಗಳು ಕೂಡ ಬರಬಹುದು. ಯಾವ ರೀತಿಯಾದಂತಹ ತೊಂದರೆಗಳು? ನೋಡಿ, ನೀವು ಮಾಡದೇ ಇರತಕ್ಕಂತಹ ತಪ್ಪುಗಳಿಗೆ ಆಪಾದನೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಅಥವಾ ವಿಷಯವೇ ಗೊತ್ತಿರೋದಿಲ್ಲ, ಅಲ್ಲಿ ನಿಮ್ಮ ಮೇಲೆ ತಪ್ಪನ್ನು ಹೊರಿಸ್ತಕ್ಕಂತಹ ಸಾಧ್ಯತೆಗಳು, ಅಥವಾ ನಿಮ್ಮ ಹಸ್ತಕ್ಷೇಪ ಇಲ್ಲದೇ ಇರತಕ್ಕಂತಹ ವಿಚಾರದಲ್ಲಿ ನಿಮ್ಮನ್ನು ದೂಷಣೆ ಮಾಡಿ ನಿಮ್ಮ ಮೇಲೆ ಆಪಾದನೆಗಳು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಇವೆಲ್ಲ ವಿಷಯಗಳಲ್ಲಿ ಗಮನವನ್ನು ಹರಿಸಿದರೆ ಕುಂಭರಾಶಿಯವರಿಗೆ ಜನವರಿ 2025 ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ. ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತೆ. ಒಟ್ಟಾರೆಯಾಗಿ ಉದ್ಯೋಗ, ವ್ಯವಹಾರ ಮತ್ತು ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಧನಲಾಭ ಮತ್ತು ಯಶಸ್ಸು, ಜಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಉದಾಹರಣೆಗಳನ್ನು 108 ಕೊಡಬಹುದು. ನಿಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿ ಉದಾಹರಣೆಗಳನ್ನು ಕೊಡಬಹುದು. ಆದರೆ ಒಟ್ಟಾರೆಯಾಗಿ ನಿಮಗೆ ಅಲ್ಟಿಮೇಟ್ ರಿಸಲ್ಟ್ ಏನು ಬೇಕು? ಧನಲಾಭವಾಗಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲದೆ ನೀವು ನಿಮ್ಮ ಜೀವನವನ್ನು ಸಾಗಿಸುವ ಹಾಗಾಗಬೇಕು. ಅದು ಮಾತ್ರವೇ ಈ ಜ್ಯೋತಿಷ್ಯ ಫಲದಿಂದ ನಿಮಗೆ ಸಿಗಲಿಕ್ಕೆ ಸಾಧ್ಯ. ಇದು ಪ್ರಾಪ್ತವಾದಾಗ ಮಾತ್ರ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಒಂದಷ್ಟು ಸಾರ್ಥಕತೆ ಅನ್ನುವಂಥದ್ದು, ಅಥವಾ ನಾನು ಹೇಳಿದಂತಹ ಭವಿಷ್ಯ ನಿಮ್ಮ ಜೀವನದಲ್ಲಿ ಉತ್ತಮವಾಗಿ ನಡೆದರೆ ನಿಮಗೆ ಒಟ್ಟಾರೆಯಾಗಿ ಶುಭ ಫಲ ಅನ್ನುವಂಥದ್ದು ಪ್ರಾಪ್ತವಾದರೆ ಸಾರ್ಥಕ ಆಗತ್ತೆ. ಹಾಗಾದರೆ ಏನು ಪರಿಹಾರವನ್ನು ಮಾಡಿಕೊಳ್ಬೇಕು ಕುಂಭರಾಶಿಯವರು? ಜನವರಿ 2025ರಲ್ಲಿ ಒಂದು ವಿಶೇಷವಾದಂತಹ ಮಂತ್ರವನ್ನು ಹೇಳಿಕೊಡ್ತೇನೆ. ಈ ಮಂತ್ರವನ್ನು ಪ್ರತಿನಿತ್ಯ ಮಿನಿಮಮ್ 8 ಬಾರಿಗೆ, ಮ್ಯಾಕ್ಸಿಮಮ್ 108, 1008 ಬಾರಿಗೆ ಪಠಣ ಮಾಡಿಕೊಳ್ಳಿ. ಕುಂಭರಾಶಿಯವರ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ. ನಿಮ್ಮ ಜೀವನದಲ್ಲಿ ಒಟ್ಟಾರೆ ಅಲ್ಟಿಮೇಟ್ ಸುಖ, ಸಂತೋಷ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಏನು ಮಂತ್ರ ಹಾಗಾದರೆ? ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಅಥವಾ ಸರಿಯಾಗಿ ತಿಳಿದುಕೊಂಡು ಅದನ್ನು ಸರಿಯಾಗಿ ಬರೆದುಕೊಂಡು ಓದಿ ಪಠಣ ಮಾಡಿ. ಮಂತ್ರ ಲೋಪ ಅಂದರೆ ಶಬ್ದ ಲೋಪ ಆಗದೇ ಇರತಕ್ಕಂತಹ ರೀತಿಯಲ್ಲಿ, ವ್ಯಾಕರಣ ಲೋಪ ಆಗದೇ ಇರತಕ್ಕಂತಹ ರೀತಿಯಲ್ಲಿ ಇದನ್ನು ಪಠಣ ಮಾಡಬೇಕು. ಅಂದರೆ ಉಚ್ಚಾರಣೆ ಸರಿಯಾಗಿರಬೇಕು. ವಿಶೇಷವಾದಂತಹ ಮಂತ್ರ. ಯಾರೂ ನಿಮಗೆ ಈ ಮಂತ್ರಗಳನ್ನು ಹೇಳೇ ಕೊಡೋದಿಲ್ಲ, ಹೇಳಿಕೊಡಬೇಕು. ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇದರ ಅರ್ಥ ತಿಳಿದು ಈ ಮಂತ್ರವನ್ನು ಪಠಣ ಮಾಡಿ ಅವರು ಒಂದು ಉತ್ತಮವಾದಂತಹ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಈ ಮಂತ್ರ ಸಹಾಯ ಮಾಡಬೇಕು, ಮಾಡುತ್ತೆ ಕೂಡ. ಹಾಗಾಗಿ ಎಲ್ಲರೂ ಪಠಣ ಮಾಡಬಹುದು. ಓಂ ಕ್ಲೀಂ ಬಗಳಾಮುಖಿ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಭ್ಯಂ ಸ್ತಭ್ಯಂ ಜಿಹ್ವಾಂ ಕೀಲಯಂ ವೃದ್ಧಿ ವಿನಾಶಾಯ ಕ್ಲೀಂ ಓಂ ಸ್ವಾಹ. ಇದು ಬಗಳಾಮುಖಿ ಮಂತ್ರ. ಈ ಮಂತ್ರವನ್ನು ಪಠಣ ಮಾಡೋದ್ರಿಂದ ಮನುಷ್ಯನ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಇನ್ನೊಮ್ಮೆ ಈ ಮಂತ್ರವನ್ನು ಹೇಳ್ತೇನೆ, ಪಠಣ ಮಾಡಿಕೊಳ್ಳಿ. ಓಂ ಕ್ಲೀಂ ಬಗಳಾಮುಖಿ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಭ್ಯಂ ಸ್ತಭ್ಯಂ ಜಿಹ್ವಾಂ ಕೀಲಯಂ ವೃದ್ಧಿ ವಿನಾಶಾಯ ಕ್ಲೀಂ ಓಂ ಸ್ವಾಹ. ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಸುಭೀಕ್ಷವನ್ನು ಕಾಣಿ ಅನ್ನುವಂತಹ ಮಾತನ್ನು ಹೇಳ್ತಾ, ಇದು ಕುಂಭರಾಶಿ 2025 ಜನವರಿ ಮಾಸ ಭವಿಷ್ಯ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಯಾವುದಾದ್ರೂ ನಿಮ್ಮದೇ ಪ್ರಶ್ನೆಗಳಿದ್ದರೆ ಕೆಳಗಡೆ ನನ್ನ ನಂಬರ್ ಇದೆ, ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ಭವಿಷ್ಯವನ್ನು ತಿಳಿದುಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ
ಈ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.